ಹಾಯ್ ಸ್ನೇಹಿತರೆ, ನಮಸ್ತೆ. ಇವತ್ತು ನಿಮ್ಮ ಒಂದು ಹೇರು ದಟ್ಟವಾಗಿ ಉದ್ದವಾಗಿ ಒಂದು ಗ್ರೇ ಹೇರ್ ಏನಾದರೂ ಇದ್ದರೆ ನಿಮಗೆ ಅದು ನೆಕ್ಸ್ಟ್ ಗ್ರೇ ಹೇರ್ ಗ್ರೋತ್ ಆಗದೆ ಕಪ್ಪಾಗಿ ಕೂದಲು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಒಂದು ಹೇರ್ ಪ್ಯಾಕ್ನ ನಾನು ನಿಮ್ಮ ಮುಂದಕ್ಕೆ ಹೋಮ್ ರೆಮಿಡಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಆ ಒಂದು ಹೋಮ್ ರೆಮಿಡಿಯಾಗಿ ನಾನು ತೋರಿಸೋದ್ರಿಂದ ಏನೆಲ್ಲ ನಿಮಗೆ ಬೆನಿಫಿಟ್ ಆಗುತ್ತೆ, ಒಂದು ಹೇರ್ ಗ್ರೋತ್ ಎಷ್ಟು ಚೆನ್ನಾಗಿ ನಿಮ್ಗೆ ಆಗುತ್ತೆ, ಎಷ್ಟು ನೀಟಾಗಿ ಗ್ರೋತ್ ಆಗುತ್ತೆ, ಏನಾರ ಪ್ಲಿಟೆಡ್ಸ್ ಇದ್ದರೆ, ಹೇರ್ ಬ್ರೇಕೇಜ್ ಆಗ್ತಾಯಿದ್ರೆ ಅದೆಲ್ಲ ಕೂಡ ಕಂಪ್ಲೀಟ್ ಕಡಿಮೆ ಆಗುತ್ತೆ. ಹೇರು ಯಾವಾಗಲೂ ತುಂಬ ದಟ್ಟವಾಗಿ ಕಪ್ಪಾಗಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ ಈ ಒಂದು ಹೇರ್ ಮಾಸ್ಕಿಂದ. ಇದನ್ನು ಯಾವ್ಯಾವುದರಿಂದ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಯಾವ್ಯಾವ ಒಂದು ಪ್ರಾಡಕ್ಟ್ ಎಲ್ಲನೂ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಹಾಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ಪ್ಯಾಕ್ನ ನೀವು ಹಾಕೋದ್ರಿಂದ ವಾರಕ್ಕೆ ಒಂದು ಸಲ ಹಾಕ್ಕೊಳ್ಳಿ ಸ್ನೇಹಿತರೆ. ಯಾವುದೇ ರೀತಿ ನಿಮ್ಮ ಒಂದು ಹೇರು ಯಾವುದೇ ರೀತಿಯಾಗಿ ಗ್ರೇ ಹೇರ್ ಆಗಿ ಬರೋದೇ ಇಲ್ಲ. ಯಾವಾಗಲೂ ಕಪ್ಪಾಗಿ ದಟ್ಟವಾಗಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನಿಮಗೂ ತುಂಬ ಖುಷಿ ಆಗುತ್ತೆ. ಇದನ್ನು ಮಿಸ್ ಮಾಡ್ದಂಗೆ ವಾರಕ್ಕೊಂದು ಸಲ ಎಲ್ಲರೂ ಹಾಕ್ಕೋಬೇಕು. ಆವಾಗ ನೀವೇ ಹೇಳ್ತೀರಾ ರಿಸಲ್ಟ್ನ ತುಂಬ ಚೆನ್ನಾಗಿದೆ ಬೆನಿಫಿಟ್ಟು ಅಂತ ಹೇಳಿ. ಇವಾಗ ನಾನು ಒಂದೊಂದು ನಿಮಗೆ ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಈ ಒಂದು ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ಎಲ್ಲ ರೆಡಿ ಇಟ್ಕೊಂಡ್ರೆ ವಾರಕ್ಕೊಂದು ಸಲ ಹಾಕ್ಕೊಳ್ಳಿಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾನು ಬಂದು ಒಂದು ಕೋಕೋನಟ್ ಆಯಿಲು ಫಸ್ಟು ಹೇರ್ಗೆ ಹಾಕ್ಕೋಬೇಕಾದ್ರೆ ಮಾಸ್ಕು ಫಸ್ಟ್ ಕೋಕೋನಟ್ ಆಯಿಲೇ ನಾನು ತೊಗೊಳ್ತೀನಿ. ಎಲ್ಲರಿಗೂ ಬೇಗ ಸಿಗುವಂಥ ಒಂದು ಆಯಿಲ್ ಅದು. ಕೆಲವರು ಅಶ್ವಿನಿ ಹೇರ್ ಆಯಿಲ್ ಯೂಸ್ ಮಾಡ್ತಾರೆ, ಕೆಲವರು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾರೆ, ಕೆಲವರು ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ನಿಮಗೆ ಯಾವುದು ಕಂಫರ್ಟಬಲ್ ಆಗಿ ಇರುತ್ತೋ ಆ ಒಂದು ಆಯಿಲ್ನ ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆ ಒಂದು ಆಯಿಲ್ನ ಫಸ್ಟು ಹೇರ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನೀಟಾಗಿ ಅಪ್ಲೈ ಮಾಡ್ಕೊಂಡು ಆದಮೇಲೆ ಈ ಒಂದು ಪ್ಯಾಕ್ನ, ಈ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾನು ನಿಮ್ಗೆ ಹೇಳ್ಕೊಟ್ಟಾಗ ಅದನ್ನು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಬೌಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಯಾವ್ಯಾವ್ದು ಹಾಕ್ಕೋಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಡ್ತೀನಿ. ಒಂದು ಆದಮೇಲೆ ಒಂದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಹಾಕ್ಕೊಂಡು ಒಂದು 45 ಮಿನಿಟ್ಸು ಅಥವಾ 1 ಅವರ್ ತನಕ ನೀವು ಇಟ್ಕೊಂಡ್ರು ಇದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಗೆ ಈಚಿಂಗ್ ಆಗೋಲ್ಲ, ಇನ್ನೊಂದಾಗಲ್ಲ, ಪ್ರಾಬ್ಲಮ್ಮೇ ಆಗೋಲ್ಲ. ನಿಮಗೆ ಏನೇ ಒಂದು ಸ್ಕ್ಯಾಲ್ಪಲ್ ಪ್ರಾಬ್ಲಮ್ ಇದ್ದರೂ ಕೂಡ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ. ಹೇರು ಕಪ್ಪಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ. ಇದನ್ನು ನೀವು 1 ಸಲ 2 ಸಲ ಹಾಕಿದ್ರೆ ನಿಮಗೆ ಒಂದು ಸಲ ಹಾಕಿದಾಗಲೇ 100% ರಿಸಲ್ಟ್ನ ನೀವು ನೋಡ್ತೀರಾ. ಆ ಒಂದು ಇದನ್ನು ನನಗೆ ಬಂದಿರೋದಕ್ಕೆ ರಿಸಲ್ಟ್ನ ನಾನು ಹೇಳ್ತಾ ಇರೋದು. ನೀವು ಕೂಡ ಇದನ್ನು ಪ್ರತಿ ವಾರಕ್ಕೊಂದು ಸಲ ಹಾಕ್ಕೊಳ್ಳಿ ಸ್ನೇಹಿತರೆ, ಸಾಕು. ತುಂಬ ಸಖತ್ ರಿಸಲ್ಟ್ ಇರುತ್ತೆ. ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಹೇರು ದಟ್ಟವಾಗಿ ಕಪ್ಪಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಕೋಕೋನಟ್ ಆಯಿಲು, ಎಲ್ಲರಿಗೂ ಸುಲಭವಾಗಿ ಎಲ್ಲ ಕಡೆಯೂ ಸಿಗುತ್ತೆ. ಈ ಒಂದು ಕೋಕೋನಟ್ ಆಯಿಲ್ನ ನಾನು ಮಿಕ್ಸ್ ಮಾಡೋದಕ್ಕೆ ಹಾಕ್ಕೊಳ್ತೀನಿ. ಅದೇ ರೀತಿಯಾಗಿ ಇದು ಪೌಡರ್ ಅಂತೂ ಒಂದು ಅಮೇಝಿಂಗ್ ಪೌಡರ್ ಅಂತಲೇ ಹೇಳ್ಬೋದು. ಈ ಪೌಡರಲ್ಲಿ ನಾನು ಬಿಳಿ ದಾಸವಾಳದ ಹೂವು, ಕೆಂಪು ದಾಸವಾಳದ ಹೂವು, ಹಾಗೆ ಕರಿಬೇವು ಮತ್ತು ಬೇವಿನ ಎಲೆಗಳನ್ನ ಒಣಗಿಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೌಡರ್ನ. ಏಕೆಂದರೆ ಇದು ನನಗೆ ಬಿಳಿ ಕೂದಲು ಆಗೋದಕ್ಕೆ ಬಿಡೋದಿಲ್ಲ, ಕಪ್ಪಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇಷ್ಟೆಲ್ಲನೂ ಇಂಗ್ರೀಡಿಯೆಂಟ್ಸು. ಅದಕ್ಕೆ ನಾನು ಇದನ್ನು ಮಿಲ್ ಮಾಡಿಸಿ ನಾನು ಇಟ್ಕೊಂಡಿದ್ದೀನಿ. ಈ ಒಂದು ಇದು ಭೃಂಗರಾಜ್ ಪೌಡರು 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ನಾನು ಇವತ್ತು ಕಡಿಮೆ ತೊಗೊಂಡಿದ್ದೀನಿ, ನೀವು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋದೆ. ಹೇರ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ. ಸ್ಕ್ಯಾಲ್ಪಲ್ಲಿ ಏನಾದರೂ ನಿಮ್ಗೆ ಈಚಿಂಗ್ ಅದೆಲ್ಲ ಇದ್ದರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ಇದು ಬಂದು ಭೃಂಗರಾಜ್ ಪೌಡರ್ ಜೊತೆ ಇನ್ನೂ ಒಂದು ಪೌಡರ್ ಮಿಕ್ಸ್ ಆಗಿದೆ. ಅದು ಒಂದು ಅಪರ ಪೌಡರ್ ಅಂತೇಳಿ, ಅದೆರಡು ಸೇರಿಸಿ ಇಲ್ಲಿ ನಾನು ರೆಡಿ ಇಟ್ಕೊಂಡಿದ್ದೀನಿ. ನಿಮಗೂ ಕೂಡ ಎಲ್ಲ ಕಡೆ ಅಂಗಡಿಗಳಲ್ಲಿ ಅದು ಸಿಗುತ್ತೆ. ಇದು ಬಂದು ಇಂಡಿಗೋ ಪೌಡರ್ ಏನೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಗ್ರೇ ಹೇರ್ ಏನಾದರೂ ಇದ್ದರೆ ನಿಮಗೆ ಕಲರ್ ಹಾಕ್ಕೊಳ್ಳೋದು ತಪ್ಪಿಸುತ್ತೆ. ಅದರಿಂದ ನಿಮಗೆ ಕಲರ್ ಹಾಕೋದ್ರಿಂದ ತೊಂದರೆ ಆಗುತ್ತೆ. ಬಟ್ ಈ ಇಂಡಿಗೋ ಪೌಡರ್ ಹಾಕೋದ್ರಿಂದ ನಿಮಗೆ ಸ್ಕ್ಯಾಲ್ಪ್ಗೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಹೇರು ಬ್ಲ್ಯಾಕ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದು ಮೆಂತ್ಯ ನಿಮಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ ಇದು. ಮೆಂತ್ಯ ಬಂದು ತುಂಬ ಬೆನಿಫಿಟ್ ಆಗಿರುತ್ತೆ. ಹೇರ್ಗೆ ಮಾಯ್ಶ್ಚರೈಸರನ್ನು ಕೊಡುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ ಹೇರ್ ಗ್ರೋತ್ಗೂ ಕೂಡ. ಇದು ಹೊಟ್ಟೆಗೂ ತಿಂದರೂ ಕೂಡ ತುಂಬ ಒಳ್ಳೆಯದು, ಫ್ಯಾಟು ಕಮ್ಮಿ ಮಾಡುತ್ತೆ. ಇದು ಬಂದು ಆಮ್ಲ ಪೌಡರ್ ಬಂದು ನಾನು ಒಂದು
ಟೇಬಲ್ ಸ್ಪೂನ್ ತೊಗೊಳ್ತೀನಿ ಮಿಕ್ಸ್ ಮಾಡೋವಾಗ. ಯಾವಾಗಲೂ ಈಗ ವೀಡಿಯೋಗೆ ಇಷ್ಟು ತೊಗೊಂಡಿದ್ದೀನಿ. ಇದು ಆಮ್ಲ ಪೌಡರ್ ಎಲ್ಲ ಕಡೆನೂ ಎಲ್ಲರಿಗೂ ಸಿಗುತ್ತೆ. ನಾನು ಅದನ್ನು ಆಮ್ಲನ ಒಣಗಿಸಿ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಹೋಮ್ಮೇಡಾಗಿ ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ. ನೀವು ಕೂಡ ರೆಡಿ ಮಾಡ್ಕೊಳ್ಳೋಕೆ ಟೈಮ್ ಇದ್ದರೆ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹೊರಗಡೆ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಬೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಇದು ಬೀಟ್ರೂಟ್ ಜ್ಯೂಸ್. ಬೀಟ್ರೂಟಿಂದ ಏನೆಲ್ಲ ನಿಮಗೆ ಬೆನಿಫಿಟ್ ಅನ್ನೋದು ಖಂಡಿತ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಈ ಒಂದು ಬೀಟ್ರೂಟ್ ಜ್ಯೂಸಿಂದನೇ ನೀವು ಇಷ್ಟೆಲ್ಲ ಪೌಡರ್ಗಳನ್ನ ಮಿಕ್ಸ್ ಮಾಡ್ಕೋಬೇಕು, ನೀರನ್ನು ಹಾಕಲೇಬಾರ್ದು. ಏನಕ್ಕೆ ಅಂತಂದರೆ ಈ ಒಂದು ಬೀಟ್ರೂಟ್ ಜ್ಯೂಸಿಂದ ನಿಮಗೆ ಹೇರು ಏನಾದರೂ ಗ್ರೇ ಹೇರ್ ಇದ್ದರೂ ಕೂಡ ಅದು ಬ್ರೌನ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ, ಹೇರ್ ಮಾಯ್ಶ್ಚರೈಸರ್ ಆಗುತ್ತೆ, ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರೋ ಅಂಥ ಈ ಒಂದು ಬೀಟ್ರೂಟ್ ಜ್ಯೂಸನ್ನ ನೀವು ತುಂಬ ಬೆನಿಫಿಟ್ ಪಡ್ಕೊಳ್ತೀರಾ. ಹಾಗಾಗಿ ನಾನು ಯಾವಾಗಲೂ ನೀರು ಯೂಸ್ ಮಾಡೋದೇ ಇಲ್ಲ ಸ್ನೇಹಿತರೆ. ಒಂದೊಂದಾಗಿ ನಾನು ಪೌಡರ್ನ ಮಿಕ್ಸ್ ಮಾಡೋವಾಗ ಕೂಡ ನಾನು ಬೀಟ್ರೂಟ್ ಜ್ಯೂಸ್ನ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಆಯಿಲ್ನ ತೊಗೊಳ್ತೀನಿ ಮಿಕ್ಸ್ ಮಾಡೋದಕ್ಕೆ. ಒಂದು ಒಳ್ಳೆ ಬೌಲನ್ನು ತೊಗೊಳ್ಳಿ, ಬೌಲಲ್ಲಿ ನೀಟಾಗಿರಬೇಕು. ಆ ಒಂದು ಬೌಲಲ್ಲಿ ಆಯಿಲ್ನ ಫಸ್ಟ್ ಹಾಕ್ಕೊಳ್ಳಿ. ಆಯಿಲ್ ಆದಮೇಲೆ ಪೌಡರನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡೋವಾಗ ನೋಡಿ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ನಂತರ ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ತೀನಿ. ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ನಮಗೆ ಬೆನಿಫಿಟ್ ಚೆನ್ನಾಗಿ ಸಿಗುತ್ತೆ. ಇದು ಬಂದು ಇಂಡಿಗೋ ಪೌಡರು. ಇದು ಬಂದು ಅಪಾರ ಪೌಡರು ಮತ್ತು ಭೃಂಗರಾಜ್ ಪೌಡರು. ಹಾಗೆ ಇದು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಳಲ್ಲ ಸ್ನೇಹಿತರೆ. ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಆಮ್ಲ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ಮೆಂತ್ಯ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ನೀವು ನೈಟ್ ರೆಡಿ ಮಾಡಿಬಿಟ್ಟು ಫ್ರಿಡ್ಜಲ್ಲೇ ಎತ್ತಿಟ್ಕೊಳ್ಳಿ, ಅಥವಾ ಔಟ್ಸೈಡ್ ಆದರೂ ಇಡಿ. ಮಾರ್ನಿಂಗು ಮಾಸ್ಕ್ ಹಾಕ್ಕೊಳ್ಳಿ. ಮಾಸ್ಕ್ ಹಾಕ್ಕೊಂಡು ಒಂದು 45 ಮಿನಿಟ್ಸು ಅಥವಾ 1 ಅವರ್ ಇಟ್ಕೊಂಡ್ರು ಇದೇನು ಹರ್ಬಲ್ಲು ಹೋಮ್ ಮೇಡಾಗಿ ನೀವು ರೆಡಿ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಸ್ಕ್ಯಾಲ್ಪಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತು ತುಂಬ ತಿಕ್ಕಾಗಿ ಗ್ರೋತ್ ಆಗುತ್ತೆ. ನೀವೇ ನೋಡ್ತೀರಾ, ಇದು ವಾರಕ್ಕೆ 1 ಸಲ ಹಾಕ್ಕೊಳ್ಳಿ, ನಿಮಗೆ ಸಾಕು. ಗ್ರೇ ಹೇರ್ ಅನ್ನೋದೇ ನಿಮ್ಮ ಮಂಗಮಾಯ ಆಗುತ್ತೆ. ಅಷ್ಟು ಚೆನ್ನಾಗಿ ಬೆನಿಫಿಟನ್ನು ಕೊಡುತ್ತೆ. ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಹೇಳಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಯಿತು. ಇದನ್ನು ಸ್ಕ್ಯಾಲ್ಪ್ಗೆಲ್ಲ ಹಾಕ್ಕೊಂಡ್ರೆ ನೀವಂತೂ ಅಮೇಝಿಂಗ್ ರಿಸಲ್ಟ್ ಅಂತೂ ಪಡ್ಕೊಳ್ತೀರ. ಅಷ್ಟೇ ಎಫೆಕ್ಟಿವ್ ಆಗಿದೆ. ನಾನು ಇದನ್ನು ಹಾಕ್ಕೊಂಡು ಅಷ್ಟೇ ರಿಸಲ್ಟನ್ನು ಪಡೆದಿದ್ದೀನಿ. ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನಿಮಗೆ ವಿಡಿಯೋಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾನ ಫಾಲೋ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ. ತುಂಬ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಗೆ ರೀಚ್ ಆಗುತ್ತೆ. ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನಾನು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಈಸಿಯಾಗಿ ನನ್ನ ವೀಡಿಯೋಗಳು ಸಿಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.